ಬಿಟ್ಟು ಯಾವ್ದಾದ್ರು ಇವೆಂಟ್ ಬಂದ್ರಲ್ಲ ಮೊನ್ನೆ ಆ ತರ ಇವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒಂದು ಒತ್ತಡವನ್ನ ಕರೀಲೇಬಾರದು ಅನ್ನೋದನ್ನ ನೀವು ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನ ಕೊಟ್ಟು, ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನ ಕೊಟ್ಟು, ಎಷ್ಟೋ ಸರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಇವೆಂಟ್ಗಳಲ್ಲಿ, ಸರ್ಕಾರನೂ ಕೂಡ ಕರೆದಿದೆ. ಸರ್ಕಾರಕ್ಕೆ ಮನದಟ್ಟಾಗಿ ತಾವು ಕಾಗದವನ್ನ ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು, ಸಿನಿಮಾಗಳಷ್ಟೇ ಅಲ್ಲ ಪ್ರೈವೇಟ್ ಈವೆಂಟ್ ಅಲ್ಲೂ ಕೂಡ ಅವರು ಹಾಡುಗಳನ್ನ ಹಾಡಿಸಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ. ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಹೇಳ್ತಾ ತಡ ಆಯ್ತು, ಎಲ್ಲರೂ ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಮತ್ತೆ ಹಾಗೇನೆ ಆಡಿಯೋ ಕಂಪನಿಯವ್ರ ಜೊತೆಗಳು ಕೂಡ ಆಲ್ರೆಡಿ ಲಹರಿ ವೇಲು ಅವರು ಮಾತಾಡಿದ್ದಾರೆ, ಇನ್ನು ಬಹಳ ಕಂಪನಿಯವ್ರ ಜೊತೆಗಳು ಕೂಡ ಮಾತಾಡ್ತಾ ಇದ್ದೀವಿ. ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತಗೊಳ್ತೀರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಸರತ್ತು ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ. ಹಾಗೇನೆ ಮುಂದೆ ಅವರು ಬೇಸರದ ಕ್ಷಮೆ ಯಾಚನೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರೆ ಅದರಿಂದ ಲಾಭ ಕಲಿಸ್ಬೇಕಲ್ವಾ ನೀವು? ಒತ್ತಡದ ತೀವ್ರತೆ ಏನ್ ಒತ್ತಡ ಸರ್? ಒತ್ತಡದ ತೀವ್ರತೆ ಏನ್ ಬೇಕಾದ್ರೂ ಮಾಡಿಸ್ತಾರೆ. ಒಬ್ಬ ಮನುಷ್ಯನಿಗೆ 1 ನಿಮಿಷ 2 ನಿಮಿಷ ಒತ್ತಡ ಇರುತ್ತೆ, 4 ದಿನ 5 ದಿವಸ ಒತ್ತಡ ಇರಲ್ಲ. ನೀವು ಕನ್ಸಿಡರ್ ಮಾಡ್ಲೇಬೇಕು ಸರ್. ಈಗ ಒಂದು ಇವತ್ತಿನ ಒಂದು ತೀರ್ಮಾನ ಒಂದು ಹಂತದ ತೀರ್ಮಾನ ಆಗಿದೆ ಸರ್. ಇದು ಒಂದು ಏನ್ ಮಾಡಬೇಕು ಯಾಕೊಳ್ಳೋ ರೀತಿ ತೀರ್ಮಾನ ಆಗಿತ್ತಿದ್ದು. ಅವ್ರು ಕ್ಷಮೆ ಕೇಳ್ತಾರೆ, ಯಾರೋ ನಮ್ಮ ಉದ್ದೇಶ ಕನ್ನಡಿಗರ ಆಕ್ರೋಶ ಎಷ್ಟು ಸರಿಯಾಗಿ ನಿರ್ಮಾಪಕರು ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನವನ್ನ ಪ್ರತಿಯೊಬ್ಬರು ಪಾಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮಗಳ ಮೂಲಕನೇ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದ್ದಾವೆ. ನಾವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡುವ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲಿಟಿ ಯಾರಿದ್ದಾರೆ ಅಂತಕ್ಕಂಥದ್ದು ಶೋಧನೆಗೂ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ. ಸೊ ಇದನ್ನ ಅವ್ರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅಷ್ಟೇ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಜೀವನ ಪರ್ಯಂತ ಕನ್ನಡದ ಒಂದು ಸಿನಿಮಾದ ಗೌರವ ಮುಖ್ಯನ ಅಥವಾ ಕ್ಷಮೆ ಮುಖ್ಯನ? ಪರಿಸ್ಥಿತಿ ಬಂದ್ರೆ ಕರ್ನಾಟಕದಲ್ಲಿ ಏನು ಮಾಡಕ್ಕಾಗಲ್ಲ. ಒಂದ್ ಸೆಕೆಂಡ್, ಈಗ ಮಾಡ್ಬೇಕು ಅಸಹಕಾರ ಕೊಡ್ಬೇಕು ಅಂತ ಅಸಹಕಾರ ಅನ್ನೋದು ಒಂದು ಅವಧಿಯನ್ನು ಕೊಡಬೇಕು. ಅವ್ರ ಪಾಠ ಕೇಳಿದಂಗೆ ನಿಮಿಷ ಅಸಹಕಾರ ಬಂದು ಬ್ಯಾನ್ ಅನ್ನೋದು ಎಲ್ಲ ಒಂದೇ. ಆದ್ರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನೋ ಪದಗಳನ್ನ ಬಳಸೋದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕಾನೂನಿಗೆ ಮಾತ್ರ. ಯಾವುದೇ ಒಬ್ಬ ಸಂಘಟನೆಗಳಾಗಲಿ ಅಸಹಕಾರ ಅಸಹಕಾರ ಪ್ರಶ್ನೆ ಮುಗಿತು. ನೀವು ಅಸಹಕಾರ ತೋರಿಸಿದ ಒಪ್ತೀವಿ. ನಮ್ಮ ಉದ್ದೇಶ ಇಷ್ಟೇನೆ, ಒಂದ್ ಕ್ಷಮೆ ಕೇಳ್ಬಿಟ್ರೆ ಹಂಗಾರೆ ಮತ್ತೆ ಏನ್ ಲಾಭ? ಮುಂದೆ ಈಗ ಎಲ್ಲ ರೆಕಾರ್ಡಿಂಗ್ ಕಂಪನಿಯವ್ರನ್ನೂ ಕೂಡ ಕಳಿಸ್ತಾ ಇದ್ದೀವಿ. ಈಗ ತಾವೇನ್ ಕೇಳಿದ್ರಿ, ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರನ್ನೂ ಎಲ್ಲಾರು ಕಳಿಸ್ತಾ ಇದ್ದೀವಿ. ಹಾಗೇನೆ ಈಗ ರೆಡಿ ಆಗಿರ್ತಕ್ಕಂಥದ್ದನ್ನ ಏನ್ ಮಾಡ್ತೀವಿ ಅಂತ ಕೇಳಿದ್ರಲ್ಲ, ಅದಕ್ಕೂ ಕೂಡ ಒಂದು ತಾಂತ್ರಿಕ ಕಾಲಾವಕಾಶ ಇನ್ನೆಷ್ಟು ಬೇಕು? ಎಷ್ಟು ದಿವಸ ಬೇಕು? ವಾರದಲ್ಲೇ ಮಾಡಿ. ಯಾರಾದ್ರೂ ಸಂಗೀತ ನಿರ್ದೇಶಕರು ಒತ್ತಡ ಆಗ್ತಾವ್ರ ಸರ್? ಏನಂತ ಬೇಕೇ ಬೇಕವ್ರು ಅಂತ ಆ ಸಂಗೀತ ನಿರ್ದೇಶಕರು ದೂರ ಇಡಕ್ಕೆ ಏನ್ ಬೇಕು ಅದನ್ನ ಮಾಡ್ತೀವಿ. ಅಲ್ಲ, ಒತ್ತಡ ಹಾಕಿದಾರ ಕಂಪನಿಗಳಿಗೆ ಬೇಡ. ಅವಕಾಶ ನೀವು ನೋಡಿದ್ರೆ ನೋಡಿದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಯಾವಾಗ ನಾನು ಮಿಡ್ ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚು ಮ್ಯೂಸಿಕ್ ಡೈರೆಕ್ಟರ್ಸ್ ಅವಕ್ಕೆಲ್ಲ ಮೂಲ ಕಾರಣ ನೀವೇ ಮಾಧ್ಯಮದವರು. ಅದಕ್ಕೆ ಮಾಧ್ಯಮದವರಿಗೆ ಜೀವನ ಪರ್ಯಂತ ಆಗಿದೆ ಸರ್. ಘೋಷಣೆ ಮಾಡ್ಬಿಡಿ ಜೀವನ ಪರ್ಯಂತ ಅಲ್ಲ. ಕೊನೆಯ ತನಕ ಅಂದ್ರೆ ಮುಂದಿನ ದಿನಗಳಲ್ಲಿ ಸೌರ ನಿಗಮ
ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಆಡ್ಸ್ಕೊತೀವಿ. ಅವ್ರ ಅಸಹಕಾರ ಯಾವತ್ತು ಮುಂದುವರಿಯುತ್ತೆ ಅನ್ನೋದು ಯಾಕೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ? ಇಲ್ಲ, ನಾವು ಈ ವಾರದಲ್ಲಿ ಅದೊಂದು ತೀರ್ಮಾನಕ್ಕೆ ಬಂದೇ ಬರ್ತೀವಿ. ಈ ಘಟನೆ ಮರೆಯೋರ್ಗೂ ಅಸಹಕಾರನ ಅಥವಾ ಮುಂದಿನ ದಿನಗಳವರೆಗೂ ಇದು ಮುಂದುವರಿಯುತ್ತಾರೆ? ಅದೇವರೆಗೂ ಅಂದ್ರೆ ನೀವು ಬಿಡ್ತೀರಾ ಸರ್? ಮನಸ್ಬೇಡಿ, ನಾವು ಬರೆಯಲ್ಲ. ಸರಿ ಸರ್, ಅದಕ್ಕೆ ಇವಾಗ ಹೇಳ್ಬೇಡಿ. ಒಂದ್ ನಿಮಿಷದ ವಿಡಿಯೋ ಜೀವನ ಪರ್ಯಂತ ಅಂತ ಹೇಳಿದ್ರೆ ಮುಂದುವರಿಯುತ್ತೆ ಸರ್. ಅಂದ್ರೆ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಅಂತ ಹೇಳ್ತಾರ. ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅಂದ್ರೆ ಕ್ವಶನ್ ಮಾರ್ಕ್ ಇಟ್ಕೊಂಡು ಈ ಸಭೆಗೂ ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ ಮೇಡಮ್, ಇಲ್ಲಾಂದ್ರೆ ಬ್ಲಾಂಕ್ ಬಿಟ್ಬಿಡಿ. ಅವ್ರು ಬೇಕು ಅಂತ ನೀವ್ ಹೇಳ್ದಂಗೆ ಇಲ್ಲ ಆ ಕಡೆ ಹೇಳಕ್ ಸಾಧ್ಯ ಇಲ್ಲ. ನೋಡೋಣ ಸರ್. ಯಾರು ಅನಿವಾರ್ಯ ಇಲ್ಲ, ಸರ್, ಅನಿವಾರ್ಯ ಇಲ್ಲ. ಯಾರು ಅನಿವಾರ್ಯ ಇಲ್ಲ. ಅನಿವಾರ್ಯ ಅಂದ್ರೆ ನಿರ್ಧಾರ ಪಡಿಸಕ್ಕೆ ಏನ್ ಸಮಸ್ಯೆ ಅಂತ? ನಿರ್ಧಾರ ಮಾರ್ಗ ಮಾಡ್ತೀವಿ ಅಂತ ಹೇಳಿದ್ದೀವಿ. ತೀರ್ಮಾನ ತಗೊಂಡಿದ್ದೀವಿ. ಅಸಹಕಾರದ ನಿರ್ಧಾರ ಆಗಿದೆ. ಯಾರ್ಯಾರು ಅಂತೀರಾ ಸರ್ ಸಭೆಯಲ್ಲಿ? ಮುಂದಿನ ವಾರದ ಸಭೆಯಲ್ಲಿ ಯಾರನ್ನ ಇನ್ವೈಟ್ ಮಾಡ್ತೀರಾ? ಆಡಿಯೋ ಕಂಪನಿಯವರು, ಓಕೆ ಸರ್. ಮ್ಯೂಸಿಕ್ ಡೈರೆಕ್ಟರ್ಸ್, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ರನ್ನಿಂಗ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಮಾಡ್ತಾರೆ ಈಗ ಎಲ್ಲರೂ ನಮ್ಮ ಒಪಿನಿಯನ್ ಏನಾಗಿತ್ತು ಅದನ್ನ ಯಾಕೆ ಗಾಳಿ ತೋರ್ಬಿಟ್ರಿ ಮತ್ತೆ ಕರೀತೀರಕ್ಕೆ ಈ ಕ್ಷಣದಿಂದ ಬ್ಯಾನ್ ಆಗ್ಬೇಕು ಅಂತ ನಾವು ಹೇಳಿದ್ವಿ. ನೀವಲ್ಲರಿ ನಾವು ಹೇಳಿದ್ದು ನೀವಲ್ಲ, ನಮ್ಮ ಬೇಡಿಕೆ ಎಲ್ಲರೂ ಎಲ್ಲರಲ್ಲ ಈಗ ಎಲ್ಲ ಈಗ ಎಲ್ಲ ಹೇಳಿದಾಗ ನೀವು ಯಾಕೆ ಅದನ್ನ ಕಡೆಗಣಿಸ್ತೀರಿ ಅಂತ ನಾನು ಕೇಳ್ತಾರೆ. ಎಲ್ಲರೂ ಕಡೆಗೆ ತಗೋಬೇಕಲ್ಲ. ತಿಳಿಸಿ ಸರ್, ಇವತ್ತು ನಾವು ಇದನ್ನ ಹೀಗೆ ಗಾಳಿಗೆ ತೂರ್ಬಿಟ್ರೆ ನಮಗೆ ಇನ್ನಷ್ಟು ಅವಮಾನ ಎಲ್ಲರೂ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಅವಾಗ ಮೀಟಿಂಗ್ ಕೇಳ್ತೀರಿ, ನಮ್ಮ ಹತ್ರ ಸಜೆಷನ್ ಕೇಳ್ತೀರಿ, ನೀವು ಆ ಮಾತುಗಳನ್ನ ಬಿಟ್ಟೇ ಬಿಡ್ರಿ. ಹಾ